ಹಾಯ್ ಗೆಳೆಯರೇ, ಎಲ್ಲರಿಗೂ ನಮಸ್ಕಾರ. ಇಂಡಿಯಾ ವರ್ಸಸ್ ಜಿಂಬಾಬ್ವೆ 13 ರನ್ಗೆ 4 ವಿಕೆಟ್. ರವಿ ಬಿಷ್ಣೋಯಿ ದಾಳಿಗೆ ತತ್ತರಿಸಿದ ಜಿಂಬಾಬ್ವೆ. ಹರಾರೆಯಲ್ಲಿ ನಡೆಯುತ್ತಿರುವ ಜಿಂಬಾಬ್ವೆ ವಿರುದ್ಧದ ಮೊದಲ ಟಿ20 ಪಂದ್ಯದಲ್ಲಿ ಟೀಮ್ ಇಂಡಿಯಾ ಸ್ಪಿನ್ನರ್ ರವಿ ಬಿಷ್ಣೋಯಿ ಅವರ ಮಾರಳ ದಾಳಿಯ ಆಧಾರದ ಮೇಲೆ ಆತಿಥೇಯ ಜಿಂಬಾಬ್ವೆ ತಂಡ ಭಾರತಕ್ಕೆ 115 ರನ್ಗಳ ಅಲ್ಪ ಟಾರ್ಗೆಟ್ ನೀಡಿದೆ. ಆರಂಭದಿಂದಲೂ ಜಿಂಬಾಬ್ವೆ ಬ್ಯಾಟರ್ಗಳ ಮೇಲೆ ಸವಾರಿ ಮಾಡಿದ ಟೀಮ್ ಇಂಡಿಯಾ ವೇಗಿಗಳು ನಿಯಮಿತ ಅಂತರದಲ್ಲಿ ವಿಕೆಟ್ ಕಬಳಿಸಿದ ಅಲ್ಪ ರನ್ಗಳಿಗೆ ಆತಿಥೇಯ ತಂಡವನ್ನು ಕಟ್ಟಿಹಾಕಿದ್ದಾರೆ. ಅದರಲ್ಲೂ ತಮ್ಮ ಮಾಂತ್ರಿಕ ಸ್ಪಿನ್ ಮೋಡಿಯಿಂದ ರವಿ ಬಿಷ್ಣೋಯಿ ಪ್ರಮುಖ 4 ವಿಕೆಟ್ ಕಬಳಿಸಿದ್ದು ಮಿಂಚಿದರು. 4 ಓವರ್ಗಳಲ್ಲಿ 4 ವಿಕೆಟ್. ರವಿ ಬಿಷ್ಣೋಯಿ ಅದ್ಭುತ ಬೌಲಿಂಗ್ ಮಾಡಿ 4 ಓವರ್ಗಳಲ್ಲಿ 13 ರನ್ ನೀಡಿ 4 ವಿಕೆಟ್ ಪಡೆದರು. ಅಲ್ಲದೆ 2 ಮೇಡನ್ ಓವರ್ ಬೌಲ್ ಮಾಡಿದರು. 6ನೇ ಓವರ್ನ ಮೊದಲ ಎಸೆತದಲ್ಲಿ ಬ್ರಿಯಾನ್ ಬೇಟನ್ ಅವರನ್ನು ಬೌಲ್ಡ್ ಮಾಡುವ ಮೂಲಕ ರವಿ ತಮ್ಮ ವಿಕೆಟ್ಗಳ ಬೇಟೆಯನ್ನು ಆರಂಭಿಸಿದರು. 16ನೇ ಓವರ್ನಲ್ಲಿ 2 ವಿಕೆಟ್. ಇದಾದ ಬಳಿಕ ರವಿ 8ನೇ ಓವರ್ನಲ್ಲಿ ಅದ್ಭುತ ಬೌಲಿಂಗ್ ಮಾಡಿ ವೆಲ್ಸಿ ಮಾದೇವೇರ್ ಅವರನ್ನು ಔಟ್ ಮಾಡಿದರು. ಆರಂಭಿಕ ಆಟಗಾರ ಮಾದೇವೇರ್ 21 ಎಸೆತದಲ್ಲಿ 21 ರನ್ ಗಳಿಸಿ ಆಡುತ್ತಿದ್ದರು. ಈ ವೇಳೆ ರವಿ ಅವರ 5ನೇ ಎಸೆತದಲ್ಲಿ ವೆಲ್ಸಿ ಸ್ವೀಪ್ ಶಾಟ್ ಹೊಡೆಯಲು ಪ್ರಯತ್ನಿಸಿ ಕ್ಲೀನ್ ಬೌಲ್ಡ್ ಆದರು. ಇದಾದ ಬಳಿಕ 16ನೇ ಓವರ್ನಲ್ಲಿ ರವಿ ತಮ್ಮ ಗೂಗಲಿ ಮೂಲಕ ಇಬ್ಬರು ಬ್ಯಾಟ್ಸ್ಮನ್ಗಳ ಬಲೆಗೆ ಬೀಳಿಸಿದರು. ಅವರು ಮೊದಲ ಎಸೆತದಲ್ಲಿ ಲುಕ್ ಝಿಗ್ವೇಯನ್ನು ಬೇಟೆಯಾಡಿದರು. 2 ಎಸೆತಗಳಲ್ಲಿ 1 ರನ್ ಗಳಿಸಿದ ಆಟವಾಡುತ್ತಿದ್ದ ಲುಕ್ ಬಿಷ್ಣೋಯಿ ಎಸೆತದಲ್ಲಿ ಎಲ್ಬಿಡಬ್ಲ್ಯೂ ಆಗಿ ಪ್ಲೇಯಿಂಗ್ 11ಗೆ ಮರಳಿದರು. ರವಿ ಅದೇ ಓವರ್ನ 3ನೇ ಎಸೆತದಲ್ಲಿ ಬ್ಲೆಸ್ಸಿಂಗ್ ಮುಜಿರಬಾನಿ ಬೌಲ್ಡ್ ಮಾಡಿ ಒಟ್ಟು 4 ವಿಕೆಟ್ ಕಬಳಿಸಿ ತಮ್ಮ ಕೋಟಾ ಮುಗಿಸಿದರು. ರವಿ ಅವರ ಅದ್ಭುತ ಸ್ಪೆಲ್ ನಂತರ ವಾಷಿಂಗ್ಟನ್ ಸುಂದರ್ ಮತ್ತು ಆವೇಶ್ ಖಾನ್ ಅದ್ಭುತ ಬೌಲಿಂಗ್ ಮಾಡಿದರು. ಸುಂದರ್ 2 ವಿಕೆಟ್ ಹಾಗೂ ಆವೇಶ್ ಖಾನ್ 1 ವಿಕೆಟ್ ಪಡೆದರು. ಒಟ್ಟಾರೆಯಾಗಿ ಜಿಂಬಾಬ್ವೆ ತಂಡ 20 ಓವರ್ಗಳಲ್ಲಿ 9 ವಿಕೆಟ್ ಕಳೆದುಕೊಂಡು 115 ರನ್ ಗಳಿಸಲಷ್ಟೇ ಶಕ್ತವಾಯಿತು. ಹಾಗೆಯೇ ನಮ್ಮ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಮತ್ತು ಹೇಗೆ ಆಗಿದೆ ಎಂದು ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ. ಎಲ್ಲರಿಗೂ ನಮಸ್ಕಾರ.